ಪಕ್ಕ ಸುದ್ದಿ ಅಂದ್ರೆ. ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ ಒಂದ್ ಕಡೆ ಈ ಕೊರೋನಾ ಕಾಟ ಆದ್ರೆ ಮತ್ತೊಂದ್ ಕಡೆ ಮಳೆಯ ಆರ್ಭಟ. 2-3 ದಿನದಿಂದ ರಾಜ್ಯದಲ್ಲಿ ಭಾರೀ ಪ್ರಮಾಣದ ಮಳೆಯಾಗ್ತಾ ಇದೆ. ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದೆ. ಕೆಲ ಕಡೆಗಳಲ್ಲಂತೂ ಬೆಳೆಗಳೇ ಹಾನಿಯಾಗಿದೆ. ಹಾಗಾದ್ರೆ ಇವತ್ತಿನ ಮಳೆಯ ಅಬ್ಬರ ಅವಾಂತರ ಹೇಗಿತ್ತು ನೋಡೋಣ. ಕರುನಾಡಲ್ಲಿ ಆಶ್ಲೇಷ ಮಳೆ ಆರ್ಭಟ. ಉಕ್ಕುತ್ತಿದೆ ಹೊಳೆ, ಧುಮ್ಮಿಕ್ಕುತ್ತಿವೆ ಜಲಪಾತ. ರಾಜ್ಯದಲ್ಲಿ ಇಷ್ಟು ದಿನ ಕೊರೋನಾ ಆರ್ಭಟ ಇತ್ತು. ಈಗ ಮಳೆ ಆರ್ಭಟ. ಒಂದ್ ಕಡೆ ಜನ ಕೊರೋನಾಗೆ ನಲುಗಿದ್ರೆ ಈಗ ವರುಣರಾಯ ಇನ್ನೊಂದ್ ಕಡೆಯಿಂದ ಜನರನ್ನ ಸಂಕಷ್ಟಕ್ಕೆ ಸಿಲುಕಿಸಿದ್ದಾನೆ. ಕೊಡಗು, ಮೈಸೂರು, ಚಿಕ್ಕಮಗಳೂರು, ಶಿವಮೊಗ್ಗ, ಹಾಸನ, ಉತ್ತರ ಕನ್ನಡ ಸೇರಿ ಹಲವು ಜಿಲ್ಲೆಗಳಲ್ಲಿ ಎಡೆಬಿಡದೆ ಮಳೆ ಸುರಿತಿದೆ. ಮಳೆಯಿಂದ ಹಳ್ಳಕೊಳ್ಳಗಳು ತುಂಬಿ ಹರಿತಿದ್ರೆ ಹಲವೆಡೆ ಹೊಲ, ಗದ್ದೆ, ತೋಟಗಳು ಮಳೆಗೆ ಸಂಪೂರ್ಣ ಹಾಳಾಗಿದೆ. ಮಡಿಕೇರಿಯಲ್ಲಿ ಇವತ್ತು ರಣಭೀಕರ ಮಳೆ ಸುರಿಯಿತು. ಕಾವೇರಿ ನದಿ ಉಕ್ಕಿ ಹರಿತಿದ್ದು ಭಾಗಮಂಡಲದ ತ್ರಿವೇಣಿ ಸಂಗಮ ಭರ್ತಿಯಾಗಿದೆ. ಮಡಿಕೇರಿ ನಾಪೋಕ್ಲು ಭಾಗಮಂಡಲ ರಸ್ತೆ ಸಂಪರ್ಕ ಬಂದ್ ಆಗಿದ್ದು ಜನ ಓಡಾಟಕ್ಕೆ ಬೋಟ್ ಬಳಸುತ್ತಿದ್ದಾರೆ. ಭೇತ್ರಿ ಸೇತುವೆ ಮುಳುಗಡೆಯಾಗ್ತಿದ್ದು ವಿರಾಜಪೇಟೆ ಮಡಿಕೇರಿ ಸಂಪರ್ಕ ಕಡಿತಗೊಂಡಿದೆ. ಇನ್ನೊಂದೇ ಅಡಿ ನೀರು ಬಂದ್ರೂ ಗ್ರಾಮಕ್ಕೆ ನೀರು ನುಗ್ಗಲಿದೆ. ಇನ್ನು ಮಡಿಕೇರಿ ಸಮೀಪದ ಅಬ್ಬಿಯಾಲದಲ್ಲಿ ಸುಮಾರು 50 ಅಡಿಯಷ್ಟು ಆಳಕ್ಕೆ ಭೂಮಿ ಕುಸಿದಿದೆ. ಜಿಲ್ಲಾಡಳಿತ ಈಗಾಗಲೇ ವಾಹನಗಳ ಸಂಚಾರ ನಿಷೇಧಿಸಿದೆ. ರಕ್ಷಣಾ ತಂಡಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿವೆ. ಮಡಿಕೇರಿ ಮಳೆಗೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಇನ್ನು ನಂಜನಗೂಡಿನಲ್ಲಿ ಕಬಿನಿ ನದಿ ಮೈತುಂಬಿ ಹರಿತಿದೆ. ಜಲಾಶಯದಿಂದ 40,000 ಕ್ಯೂಸೆಕ್ ನೀರು ಬಿಡುಗಡೆಯಾಗಿದ್ದು ನಂಜನಗೂಡಿನ ಕಬಿನಿ ನದಿ ಸ್ನಾನಘಟ್ಟ ಮುಳುಗಡೆಯಾಗಿದೆ. ಅತ್ತ ಎಚ್ಡಿ ಕೋಟೆ ತಾಲೂಕಿನ ಅಣ್ಣೂರು ಗ್ರಾಮದಲ್ಲಿ ಮರ ಬಿದ್ದು ವ್ಯಕ್ತಿಯೋರ್ವರು ಸಾವನ್ನಪ್ಪಿದ್ದಾರೆ. ಮಲೆನಾಡು ಚಿಕ್ಕಮಗಳೂರಲ್ಲೂ ಮಳೆ ಅಬ್ಬರ ಜೋರಾಗಿದೆ. ಮೂಡಿಗೆರೆ ತಾಲೂಕಿನ ದುರ್ಗದಹಳ್ಳಿ ಹಾಗೂ ಕಳಸ ಸಮೀಪದ ಬಿಳಗೋಡುವಿನಲ್ಲಿ ಗುಡ್ಡ ಕುಸಿದಿದೆ. ಕಳಸ ಕುದುರೆಮುಖ ಹೆದ್ದಾರಿಯಲ್ಲಿ ಗುಡ್ಡ ಕುಸಿದು ವಾಹನ ಸವಾರರು ಪರದಾಡಿದ್ರು. ಚಿಕ್ಕಮಗಳೂರಿನಲ್ಲಿ ಮಳೆಯಾರ್ಭಟಕ್ಕೆ ಮೂಡಿಗೆರೆಯಲ್ಲಿ 6 ಎಕರೆ ಬಾಳೆ ತೋಟ ಸಂಪೂರ್ಣ ನಾಶವಾಗಿದೆ. 9,000ಕ್ಕೂ ಹೆಚ್ಚು ಬಾಳೆ ಗಿಡಗಳು ಅಲ್ಲಿ ನಾಶವಾಗಿದೆ. ಹಾಸನದಲ್ಲೂ 2 ದಿನದಿಂದ ಭಾರೀ ಮಳೆಯಾಗ್ತಿರುವುದರಿಂದ ಬೇಲೂರು ತಾಲೂಕಿನಲ್ಲಿರುವ ವಾಟೆಹೊಳೆ ಜಲಾಶಯ ಸಂಪೂರ್ಣ ಭರ್ತಿಯಾಗಿದೆ. ಹಾಸನದ ಎಲ್ಲಾ ತಾಲೂಕುಗಳಲ್ಲೂ ಅತಿ ಹೆಚ್ಚು ಮಳೆಯಾಗ್ತಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಇನ್ನು ಸಕಲೇಶಪುರ ತಾಲೂಕಿನ ಬಿಸಿಲೆ ಘಾಟ್ನಲ್ಲಿ ರಸ್ತೆಗೆ ಭಾರೀ ಗಾತ್ರದ ಮರಗಳು ಬಿದ್ದು ಸಂಚಾರ ಅಸ್ತವ್ಯಸ್ತಗೊಂಡಿತ್ತು. ಇನ್ನು ಲಿಂಗನಮಕ್ಕಿ ಜಲಾನಯನ ಪ್ರದೇಶದಲ್ಲಿ ಭಾರೀ ಮಳೆಯಾಗ್ತಿದ್ದು ಶರಾವತಿ ನದಿ ತುಂಬಿ ಹರಿತಿದೆ. ಸಾಗರದಲ್ಲಿರುವ ಜೋಗ ಜಲಪಾತ ಧುಮ್ಮಿಕ್ಕಿ ಹರಿತಾ ಇದ್ದು ಪ್ರವಾಸಿಗರನ್ನ ಕೈಬೀಸಿ ಕರೆತಿದೆ. ಇದರ ಜೊತೆಗೆ ಬೆಳಗಾವಿ, ಚಿಕ್ಕೋಡಿ, ಹುಬ್ಬಳ್ಳಿ, ಧಾರವಾಡ, ದಕ್ಷಿಣ ಕನ್ನಡ, ಉಡುಪಿ, ಕಾರವಾರ ಭಾಗದಲ್ಲೂ ಭರ್ಜರಿ ಮಳೆಯಾಗ್ತಿದೆ. ಮಳೆಗೆ ಮರಗಳು ಉರುಳಿ ಬಿದ್ದು ಸಾಕಷ್ಟು ಹಾನಿ ಉಂಟು ಮಾಡಿದೆ. ಧಾರವಾಡದ ನವಲಗುಂದದ ತುಪ್ಪರಿ ಹಳ್ಳದಲ್ಲಿ ವ್ಯಕ್ತಿಯೊಬ್ಬ ತೇಲಿ ಹೋಗಿದ್ದು ಸ್ಥಳೀಯರು ಆತನನ್ನು ರಕ್ಷಿಸಿದ್ದಾರೆ. 2 ದಿನದಿಂದ ಭಾರೀ ಮಳೆಯಾಗ್ತಿರೋದ್ರಿಂದ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಕೊಡಗು, ಉಡುಪಿಯಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ನದಿ ಪಾತ್ರದ ಜನರು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಗೊಳಿಸಲಾಗುತ್ತಿದೆ. ಸಂಭಾವ್ಯ ಅಪಾಯ ತಡೆಯಲು ರಕ್ಷಣಾ ಪಡೆಗಳು ಸಜ್ಜಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.